ಬಾರೆ ಆ ಕಡೆಗೆ ಪಾತ್ರೆ ಹಾಕಿದ್ದೀನಿ, ಬಾ ಪಾತ್ರೆ ಎಲ್ಲ ತಿಕ್ಕೊಡ್ ಬಾ. ನಾನು ಅಡುಗೆ ಮಾಡ್ತೀನಿ. ಸಾಂಬಾರಿಲ್ಲ, ನಿಮ್ಮ ಅಣ್ಣಾರು ಬಂದರೆ ಊಟಕ್ಕೆ ಸಾಂಬಾರು ಬೇಕು. ಸಾಂಬಾರು ಮಾಡ್ತೀನಿ ನಾನು. ಪಾತ್ರೆ ಎಲ್ಲ ತೊಳ್ಕೊಡ್ ಬಾ ನೀನು. ಪಾತ್ರೆ ತೊಳಿಬೇಕೆ? ಹೆಂಗೆ ತೊಳಿಬೇಕು ನನಗೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗುತ್ತೆ ಬಾರೆ. ನೀರ್ನಾಗೆಲ್ಲ ತೊಳೆದಿಕ್ಕು, ಎಂಜಲೆಲ್ಲ ತೊಳೆದೆ, ಆಮೇಲೆ ಸೋಪ್ನಾಗೆಲ್ಲ ನಾನು ಆರು ತಗೊಂಡು ಎಲ್ಲ ಒರೆಸಿ ನೀಟಾಗೆಲ್ಲ ತೊಳೆದಿಕ್ಕು. ಬಾ ಇಲ್ಲಿ. ಓಹೋ ಗೊತ್ತಿಲ್ಲ ಅಂತೆ, ಗೊತ್ತಿಲ್ಲ ಬರೀ ಇಂಥ ನಾಟಕ ಆಡ್ಕೊಂಡೇ ಬಂದೆ. ನನಗೆ ಬರಲ್ಲ, ನನಗೆ ಗೊತ್ತಿಲ್ಲ, ನನಗೆ ಬರಲ್ಲ, ನನಗೆ ಮಾಡೋಕ್ಕೆ ಬರಲ್ಲ, ನನಗಾಗಲ್ಲ ಅಂತಲೇ ಬಂದೆ. ಇಷ್ಟು ದಿವಸನ ಬಾರೆ. ಫಸ್ಟು ನಾನು ಹೇಳಿರೋ ಕೆಲಸ ಮಾಡಬಾರೆ. ಸರಿ ಆಯ್ತು, ಎಲ್ಲಿ ಬಂದರೆ ಸರಿ. ಇವಾಗ ನೋಡಿ ಹೇಳಿರ್ತೀನಿಲ್ಲ ಅಂದ್ರೆ ಪರ್ಕೆ ತಗೊಬತ್ತೀನಿ. ಪರ್ಕೆ ಏಟು ಬೀಳ್ತಾವೆ. ನಿಮ್ಮ ಅಣ್ಣ ಹೇಳೋಗ್ಯವ್ರು ಒಂದು ಹೊಸ ಪರ್ಕೆನೇ ತಗೊಂಬಂದು ಕೊಟ್ಟವ್ರಿ, ತಾಂಡ್ ಕಾಲಿಗೆ ಹಾಕು ಅಂತ ಹೇಳಿ. ಬಂದರೆ ಸರಿ, ಒಳ್ಳೆ ಮಾತಿ ಬೆಲೆ ಇಲ್ಲ ಅಂದಮೇಲೆ ಪರ್ಕೆ ತಂದು ಗಟ್ಟಿಸ್ತೀನಿ. ಹೋಗಪ್ಪ ಅತ್ತ ತೊಳಿಯೋಗಪ್ಪ ಗಿಂಬೆ, ಹೋಗಪ್ಪ ನಾನೆಲ್ಲ ಹೇಳ್ಕೊಡ್ತೀನಿ. ಹೋಗಪ್ಪ ಇನ್ನಿಡಪ್ಪ, ಎಲ್ಲ ನೀರು ಹಾಕೊಂಡು ಎಲ್ಲ ಹಿಂಗೆ ತೊಳಿ, ಎಲ್ಲ ತೊಳ್ದಿಕ್ಕಿ ಅನ್ನದ್ದೆಲ್ಲ ಹೋಗಂಗೆ. ಆಮೇಲೆ ಒಂದು ಸೋಪ್ ಹಾಕಿ ಸೋಪು ನಾರು ತಗೊಂಡು ತಿಕ್ಬಿಡು. ಒಂದಿಟ್ಟಲ್ಲಿ ಸೆಬಿನ ಪೌಡ್ರ್ ಹಾಕ್ಕೊಂಡು ಒಂದಿಟ್ಟು ಹಿಂಗೆ ಹಚ್ಕೊಂಡು ಹಿಂಗೆ ಉಜ್ಜಿ ತೊಳ್ದು ಇಕ್ಬಿಡು. ತೊಳಿ ಹಿಂಗೆ ನೀರು ಹಾಕ್ಕೊಂಡು ಹಚ್ಕಟ್ಟ ಕ್ಲೀನಾಗಿ ತೊಳೆದು ಇಕ್ಬಿಡು. ಅದೇ ಪಾತ್ರೆ ತೊಳೆಯೋದು. ಯಮ್ಮ ನನಗೆ ಬರಲ್ಲ ಕಣಮ್ಮ. ಏನು ಮಾಡೋಣ, ನನಗೆ ಬರೋದೇ ಇಲ್ಲ. ಆಳೇನೆ ನನಗೆ ಲೋಟ ತೊಳೆಯೋಕ್ಕೆ ಬರುತ್ತೆ. ಕಾಫಿ ಕುಡ್ದವ್ ಲೋಟ ತೊಳಿತೀನಿ ಅಷ್ಟೇ. ತಪ್ಪಲೆಗಳೆಲ್ಲ ತೊಳೆಯೋಕ್ಕಾಗಲ್ಲ. ಯಮ್ಮ ಕೈಯೆಲ್ಲ ಮಸಿ ಆಗ್ತವೆ. ಏನಕ್ಕಣಮ್ಮ ಕೈಯೆಲ್ಲ ಕರ್ಗಾಗ್ತವೆ ಮುಸ್ರೆ ತೊಳೆದ್ರೆ. ಹೋಗಮ್ಮ, ನನ್ನ ಕೈಯೆಲ್ಲ ಕರ್ಗಾಗ್ತವೆ. ಇಲ್ಲ ಕಣಮ್ಮ, ಕರ್ಗಾಗಲ್ಲ. ಅವಾಗ ಯಾಕೆ ಕರ್ಗಾಗವಂದ್ರೆ ಅವಾಗ ಒಲಿಯಂಗೆ ಮಾಡ್ತಿದ್ವಲ್ಲ, ಅದಕ್ಕೆ ನಾನು ಕೈ ಯಾವಾಗ ಕರ್ಗಾಗವು. ಇವಾಗ ಗ್ಯಾಸ್ನ ಮಾಡೋದು. ಗ್ಯಾಸ್ನ ಮಾಡ್ತೀವಲ್ಲ, ಏನಾಗಲ್ಲ. ಕರ್ಗಾಗಲ್ಲ ಕಣಮ್ಮ. ಕೈ ಬೆಳ್ಳಗೆ ಇರ್ತಾವೆ. ಹೋಗಿ ಪಾತ್ರೆ ತೊಳೆದ್ರಿಂದ ಬೆಳ್ಳಗಾಗ್ತವೆ. ಸೋಪ್ನಾಗೆಲ್ಲ ಆಡ್ತೀಯಲ್ಲ, ಬೆಳ್ಳಗಾಗ್ತಾವೆ ಕೈ. ಹೋಗಪ್ಪ, ಹೋಗಿ ತೊಳ್ದಿಕ್ಕೆ ಹೋಗಮ್ಮ. ನಿಮ್ಮ ಅಣ್ಣರು ನನ್ನ ಬೈತಾರೆ. ಹೋಗಿ ನನಗೆ ಬೈಸ್ಕೊಂಡು ಸಾಕಾಗೈತೆ. ಯಮ್ಮ ನೀನು ಇಲ್ಲೊತ್ತು ಕಲಿಸ್ತೀಯಾ ಅಂತಾರೆ ನಿಮ್ಮ ಅಣ್ಣರು. ಅದಕ್ಕೆ ಹೋಗಮ್ಮ ತೊಳಿ. ಹೋಗಪ್ಪ, ಜಾಣ ಆಗ್ಬೇಕು. ಹೋಗಮ್ಮ ಬಂಗಾರಿ, ಹೋಗಮ್ಮ ತೊಳಿಯೋದು ಕಲ್ಕೋಬೇಕು. ಹೋಗಮ್ಮ ಒಂದಿಟ್ಟು. ಇವಾಗ ನೀನು ಬದುಕು ಮಾಡೋದು ಕಲ್ಕ. ನೀನು ಬದುಕು ಮಾಡೋಕ್ಕೆ ಬರಲ್ಲ ಅಂತಲೇ ನೀನು ಮದುವೆ ಮಾಡ್ಕೊಂಡು ಹೋಗಿ ಯಾರು ಬರಲ್ಲ ಕಣಮ್ಮ. ಅದಕ್ಕೆ ನೀ ಹೋಗಮ್ಮ ತೊಳಿ. ಹೋಗಪ್ಪ. ಪೆಸ್ಟೆಲ್ಲ ನೀರಾಗಿ ಹಾಕೊಂಡು ತೊಳ್ಕೋಬೇಕಾ? ನೀರು ನಮ್ಮ ನೆಲ್ಲಗೆ ಬರ್ಬೇಕಣ್ಣಮ್ಮ. ನೀರು ನಂಗೆ ಹಿಂಗೆ ಹೋಯ್ಕೊಂಡು ತೊಳಿಯೋಕ್ಕೆ ಬರಲ್ಲ. ಏನು ಟಬ್ನಾಗ ಇದಾವ, ಟಬ್ನಾಗೆಲ್ಲ ಹಾಕಿ ಟಬ್ನ ತೊಳಿ. ಅವ್ನು ಟಬ್ನಾಗ್ಲ ಸಿಕ್ಸೆಲ್ಲು ತಿರ್ಗಿ ಅವನ್ನೆಲ್ಲ ತಿಕ್ಕು. ತಿಕ್ ಟಬ್ನಾಗ ಹಾಕು. ಟಬ್ನಾಗ ಹಾಕಿ ಅಲ್ಲಿ ಅದ್ರಾಗ ಒಂದೊಂದು ತಡಿ ತೊಳೆದು, ಒಳ್ಳೆ ನೀರ್ನಾಗ ಒಂದು ತಡಿ ತೊಳೆದು ಗೊಬ್ಬರ ಹಾಕ್ಬಿಡು. ಅವಾಗ ಬೆಳ್ಳಗಾಗ್ತವೆ. ಪಳ್ಳ ಒಳೆ ಹಂಗೆ ತಿಕ್ಬೇಕು ನೀನು ಪಾತ್ರೆನ. ನಿನ್ನ ಮನೆ ಕೆಲಸ ನೋಡೇನಿ, ಮಾಡ್ಕೊಂಡು ಮಾಡೋದು ನೋಡೇನಿ. ಕೆಲಸದಾರು ಬರ್ತಾರೆ, ಗೌರ್ಮೆಂಟ್ ಕೆಲಸದಾರು ಭಾಳ ಜನ ಮನೆ ಕೆಲಸ ಮಾಡುತ್ತೆ ಅಂತ. ಮನೆ ಕೆಲಸ ಕಲಿಬೇಕು ಕಣಪ್ಪ. ಇವಾಗೆಲ್ಲನ ಅದನ್ನೇ ಕೇಳ್ತಾರೆ. ಅದಕ್ಕಾಗಿನ ನಮ್ಮ ಜಯಮ್ಮ ಯಾತ ಹಿಂಗೆ ಹೇಳ್ತೀಯ ಮಗಳಿಗೆ? ಅಮ್ಮನಿಗೆ ಮುಸ್ರು ತೊಳೆಯೋಕ್ಕೆ ಬರಲ್ಲ. ಅದಕ್ಕೆ ಅವ್ರ ಅಣ್ಣರು, ಯಮ್ಮ ನೀನು ಏನೋ ಬದುಕು ಕಲಿಸಿಲ್ಲ, ಅದಕ್ಕೆ ಯಾರು ಬರೋಲ್ಲ ಗಣ್ಣರು ಅಂತಾರೆ. ಅದಕ್ಕೆ ಇವಾಗ ಮುಸ್ರು ತೊಳೆಯೋದ ಕಲಿಸ್ತೀನಿ ನನ್ನ ಮಗಳಿಗೆ. ಮುಸ್ರೇನ ತೊಳಿಬೇಕಲ್ಲ, ಅದಕ್ಕೇನೆ ಹೋಗಮ್ಮ ತೊಳಿ. ಎಲ್ಲ ಟಬ್ನಕ್ಕೆ ಎಲ್ಲ ತೊಳ್ದು ಹಾಕು ಅಂತ ಹೇಳ್ತಾ ಇದ್ದೀನಿ. ಅವ್ರು ಅದಕ್ಕೆ ಒಳ್ಳೆಳಲ್ಲ. ಅವಳು ಅಯ್ಯಪ್ಪ ನೆನ್ನೆಸಿಂದಲೂ ಹೆಂಗೆ ಬೈತಾಳೆ. ಅದಕ್ಕೆ ನಮ್ಮ ಅಮ್ಮನಿಗೆ ಪಾಪ ಅದಕ್ಕೆ ಬರೋಲ್ಲ ಕಣ. ನಾವು ಯಾವುದು ಕಲಿಸಿಲ್ವಲ್ಲ, ಅದಕ್ಕೆ ಬರೋಲ್ಲ. ಪಾಪ ಅದೆಂದು ಮಾಡಿಲ್ಲ, ಏನಿಲ್ಲ. ಹೋಗಮ್ಮ ತೊಳಿ ಹೋಗಲ್ಲಿ. ಅವೇನಿಲ್ಲ, ಒಂದಿಟ್ಟು ಹಿಂಗೆ ಸಿದ್ದೆ ಇಟ್ಟು ಹಾಕ್ಕೊಂಡು ಹಿಂಗೆ ತೊಳ್ದು ನಾರು ತಗೊಂಡು ಟಿಕ್ ಹಾಕ್ಬಿಡು. ಅಯ್ಯೋ ಯಾಕೆ ಹಂಗೆ ಪರ್ಕೆ ತಗೊಂಡು ಹಂಗೆ ಬೈತಾ ಇದೆಯಾ ಕಾಲ್ಗೇನೆ? ಏಯ್ ಬಿಡು, ಅದು ಯಾಕೆ ಹಂಗೆ ಬೈತೀಯ? ಬಿಡೇ. ಮತ್ತೆ ಎಷ್ಟೊತ್ತಿ ಕರಿಬೇಕು ಅವಳನ್ನ? ಬೆಳಗ್ಗೆಯಿಂದ ಕಸ ಹೊಡಿಯಮ್ಮ ಅಂದೆ, ಕಸನ ನನಗೆ ಹೊಡಿಯೋಕ್ಕೆ ಬರಲ್ಲ ಅಂದ್ಲು. ಮುಸ್ರೆ ತೊಳಿಯಮ್ಮ ಅಂದೆ, ಮುಸ್ರೆನ ತೊಳಿಯೋಕ್ಕೆ ಬರಲ್ಲ ನನಗೆ ಅಂತ ಹೇಳ್ತಾ ಇದ್ದಾಳಲ್ಲ. ಎಷ್ಟೊತ್ತಿ ಕರಿಬೇಕು? ಒಂದು ಮಾತಿಗೆ ಕರ್ದ ಇಟ್ಕೆ ಬಂದ್ರೇನೇನೆ. ಬಾರೆ ಫಸ್ಟು. ಅವ್ರ ಅಣ್ಣರು ಹೇಳವ್ರೆ, ಅವಳು ಒಂದು ಮಾತಿಗೆ ಬರಲಿಲ್ಲ ಅಂತಂದ್ರೆ ಕಾಲ್ಗೆ ಬಿಡು ಪರ್ಕೆ ತಗೊಂಡು ಅಂತ ಹೇಳವ್ರೆ. ಈಗ ಹಿಂಗೇನೆ ತೀಡೋದೇನೆ ಗೆಣ್ಗೆ ತೀಡ್ತೀನಿ. ನಾನೇನಿಲ್ಲ ಹೇಳತ್ತಕ್ಕ ಹೇಳ್ತಿಲ್ವ? ಯಾವಾಗಿಂದ ಕರಿತಾ ಇದ್ದೀನಿ. ಎಷ್ಟೊತ್ತಿ ಕರಿಬೇಕೆ ನಿನ್ನ? ಎಷ್ಟೊತ್ತಿ ಕರಿಬೇಕು? ಅಲ್ಲ
ಸರಿಯಾಗಿ ಒದಿತಾ ಐತೆ ಅಲ್ಲ ಎಳ್ಬಿಲೆ ಬಗ್ಗಿಸ್ಲಿಲ್ಲ ಈಗ ಅದನ್ನ ಹೆಂಗೆ ಬೇಕು ಹಂಗೆ ಸರ್ ಬಂದಂಗೆ ಬಿಟ್ಕೊಂಡು ಈಗ ಒದಿತಾರೆ ಅಂದರೆ ಇವ ಮಣ್ಣು ಹೇಳ್ತು ಕೇಳಲಿಲ್ಲ ಇವಳು ಅವಾಗ ತಲೆ ಮೇಲೆ ಕಿಕ್ಕೊಂಡ್ಲು ಒಬ್ಳೆ ಮಗಳು ಅಂತ ಈಗ ಬದುಕು ಬರಲ್ಲ ಕಾಪ್ರ ಬರಲ್ಲ ಯಾತು ಬರಲ್ಲ ಇದಕ್ಕೆ ಯಾತು ಒಂದು ಕಾಪಿ ಲೋಟ ತೊಳೆಯಕ್ಕೆ ಬರಲ್ಲ ಏನಿಲ್ಲ ಅದಕ್ಕೇನೆ ಈಗ ಸರಿಯಾಗಿ ಅವ್ರ ಅಕ್ಕೆ ಪರ್ಕೆ ತಂಡು ಬಿಟ್ಟು ಬುದ್ಧಿ ಕಲಿಸ್ತಾ ಇದ್ದಾಳೆ ಒಳ್ಳೇದೇ ಆಯಿತು ಅವಳು ಪಾಪ ಒಳ್ಳೇದು ಕೇಳೋದು ಅದಕ್ಕೆ ಪರ್ಕೆ ತಂದು ಜಾಡಿಸ್ತಾ ಇದ್ದಾಳೆ ಜಾಡಿಸ್ಲಿ ಯಪ್ಪ ಒಯ್ಬೇಡ ಮುಸರಿ ತಿಕ್ತೀನಿ ಅದಕ್ಕೆ ಒಯ್ಬೇಡ ಕಾಲು ಮುರಿಯಂಗೆ ಒಯ್ತೀನಿ ಏನಾನ ಹೋಗು ನನಗೆ ಬದುಕು ಬರಲ್ಲ ಭಾಳ ಬರಲ್ಲ ಅಂತ ಎಲ್ಲಾನ ಹೋಗಿ ಹೊರ ಕಾಲು ತೆಗ್ದು ಉದಾಸ್ಲು ದಾಟ ಹೇಳ್ತೀನಿ ನಿಮ್ಮ ಅಣ್ಣರು ಹೇಳೋಗ್ಯವ್ರಿ ಸರಿಯಾಗಿ ಅವಳು ಏನೇನ ಕಾಲು ತೆಗ್ದು ಹಸಿಗೆ ಹೋಗ್ಯವಳು ಅಂದ್ರೆ ಸರಿಯಾಗಿ ಬಾರಿಸು ಅಂತ ಹೇಳಿ ಎಲ್ಗಾನ ಹೋಗು ಮನೆಯಾಗಳದ್ದು ಬದುಕು ಮಾಡ್ದಂಗೆ ಹೇಳ್ತೀನಿ ಬಿಡು ನಾನೆಲ್ಲ ಹೇಳ್ತೀನಿ ಸುಮ್ಮನಿರಿ ಒಯ್ಬೇಡ ಸುಮ್ಮನಿರಿ ಪಾರ್ಕೆ ತಗೊಂಡು ಒಯ್ಬಾರ್ದು ಸುಮ್ಕಿರು ನಾನೆಲ್ಲ ಹೇಳ್ತೀನಿ ಸುಮ್ಮನೆ ನಮ್ಮ ಗಿರ್ಜಿಂಬಿಗೆ ಹೋಗಪ್ಪ ಗಿರ್ಜಿಂಬಿ ಬಾ ನಾನೆಲ್ಲ ಹೇಳ್ಕೊಡ್ತೀನಿ ಬಾ ತೊಳಿ ಬಾ ಏನು ಮಾಡೋಕ್ಕಾಗುತ್ತಮ್ಮ ಪಾಪ ಅದು ಎಳ್ಬಿಲೆ ಕಲೀಲಿಲ್ಲ ಅದು ಎಳೆದಿದ್ದಾಗಲೇ ಕಲಿಬೇಕಾಗಿತ್ತು ಏನು ಮಾಡೋಣ ಅಂತ ಕಲೀಲೇ ಇಲ್ಲ ಇವಾಗ ಬೋಲ್ತ್ಕೊಂಡೈತಿ ಮತ್ತೆ ಯಾತನಾಗಲಿ ಎಳೆ ಹತ್ರ ಕಲ್ತಿದ್ದೇನೆ ಅಲ್ಲಿ ಗಡ್ಡವಾದ್ಮೇಲೆ ನೋಡಿ ಇವಾಗ ಬೋಲ್ತ್ಕೊಂಡಾಗ ಮಾಡೋಕ್ಕಾಗಲ್ಲ ಅವಾಗ ಕಲಿಸ್ಲಿಲ್ಲ ಈಗ ಕಲ್ಸಕ್ಕೆ ಹೋಗುತ್ತೆ ಮತ್ತೆ ಈಗ ಗೊತ್ತಾಗೈತೆ ತಕ್ಕ ಮಕ್ಕಳೆಲ್ಲ ಸೆಂದಕ್ಕೆ ಬೈದ್ರಲ್ಲ ಅದಕ್ಕೆ ಗೊತ್ತಾಗೈತಿ ಇವಾಗ ಈ ಕಸ ಹೊಡಿ ಈ ಮುಸ್ರು ತೊಳಿ ಬಾ ನಾನೆಲ್ಲ ತೋರಿಸ್ತೀನಿ ಅಂತ ಈಗ ಹೇಳುತ್ತೆ ನೋಡು ಗೊತ್ತಾಗಲ್ಲ ಏನಿಲ್ಲ ಹೇಳಿರೆ ಯಾತಕ್ಕೆ ಕೇಳ್ತಾರೋ ಅಮ್ಮಂಗೆ ಒಬ್ರು ಹೇಳೋದ ಕೇಳಬೇಕು ಏನು ಕೇಳ್ತಾರೆ ಏನು ಎತ್ತ ಅಂತ ಹೇಳಿ ಕೇಳಬೇಕು ತೊಳಿತೀನಿ ಬಿಡು ಅದು ಯಾಕಂಗೆ ಒಯ್ತೀಯ ತೊಳಿತೀನಿ ಅಂತ ಹೇಳಿಲ್ವೇ ತೊಳಿತೀನಿ ಬಂದು ಒಯ್ಬೇಡ ಸುಮ್ಕಿರು ಒಯ್ಬೇಡ ತೊಳಿತಾಳೆ ಬಿಡ ಮತ್ತ ಹೋಗ್ಲಿ ಬಿಡು ತೊಳಿತಾಳೆ ಮಾತಾ 15 ಸತಿ ಹೇಳ್ಬೇಕು ಆಗಲೆಲ್ಲ ಬಿಡ್ಕೊಂಬಕ್ಕಾಗಲ್ಲ ನಮಗೆ ತಲೆನೋವು ಬರ್ತವೆ ಈಗ ಅವಳು ಏನಾನ ಒಂದು ಸತಿ ಹೇಳ್ದಾಗ ಕೇಳಲಿಲ್ಲ ಅಂತಂದಮೇಲೆ ಈಗ ಹಿಂಗೆ ಪರ್ಕೆ ತಂದು ಗಟ್ಟಿಸ್ತಾ ಇರ್ತೀನಿ ಏನಾನ ಅವಳು ಬರಲಿಲ್ಲ ಅಂತಂದರೆ ಇವಾಗ ಬಂದು ಅಲ್ಲಿ ಪಾತ್ರೆಗಳಿದ್ದಾವೆ ಬಂದು ತೊಳೆದ್ರೆ ಸರಿ ಇಲ್ಲ ಏನಿಲ್ಲ ನಿನಗೆ ಸರಿಯಾಗಿ ಬಡ್ದು ಬಿಡ್ತೀನಿ ಬಂದು ಎಲ್ಲ ಹಚ್ಕಟ್ಟ ಪಾತ್ರೆಗಳೆಲ್ಲ ತೊಳೆದಿಕ್ಕಿದ್ರೆ ಸರಿ ನೋಡು ಹೇಳಿರ್ತೀನಿ ಕ್ಲೀನಾಗೆಲ್ಲನ ತೊಳಿಬೇಕು ಕ್ಲೀನಾಗಿ ತೊಳಿಬೇಕು ಅರ್ಗ ಬರ್ಗ ಮಾಡಿದೆ ಬರ್ಗ ಕಾಪ್ರನ ಮತ್ತೆ ತೊಳಿಯಕ್ಕೆ ಇಕ್ತೀನಿ ಇನ್ನೊಂದ್ಸತಿ ತೊಳಿಯಕ್ಕೆ ಇಕ್ತೀನಿ ಬಾ ನೆಟ್ಟಗೆ ತೊಳಿಬಾ ಇಲ್ಲಿ ತೊಳಿತೀನಿ ಬತ್ತೀನಿ ಒಯ್ಬೇಡ ಬತ್ತೀನಿ ಈ ಪರ್ಕೆ ಇಲ್ಲೇ ಇರುತ್ತೆ ಏನಾನ ನೀನು ತೊಳಿಲಿಲ್ಲ ಅಂತ ಬಾ ಇದಾವೆ ನನಗೆ ಬರಲ್ಲ ಅಂತೇಳಿ ಬರೋವರೆಗೂ ಹಚ್ಕಟ್ಟ ತೊಳೆಯೋವರೆಗೂ ಬಿಡಲ್ಲ ನಾನು ಬಿಡತ್ತ ಏಳ ಇನ್ನಿ ತೊಳಿತಾಳೆ ಸುಮ್ಕೀರು ಪರ್ಕೆ ತಂಡು ಹೊಡೆದಿರೋ ತಪ್ಪು ನಿಂದು ಶ್ರೀದೇವಿ ಅಂತ ಹೇಳಿ ಕೆಲವರೆಲ್ಲ ಹೇಳ್ಬೋದು ಆದರೆ ಇವಳು ಒಳ್ಳೆ ಮಾತಲ್ಲಿ ಹೇಳ್ದೆ ಕೇಳಲಿಲ್ಲ ಅದಕ್ಕೆ ಅವ್ರ ಅಣ್ಣವ್ರು ಹೇಳವ್ರೆ ಹಿಂಗಾದರೆ ಆಗಲ್ಲ ಅಂತೇಳಿ ಅವರಿಬ್ರದ್ದು ಮದುವೆ ಆಗಬೇಕು ಇವಳು ಮದುವೆ ಆದ್ರೇ ಅವರಿಬ್ರದ್ದು ಮದುವೆ ಆಗೋದು ಅದಕ್ಕೇ ಇವಾಗ ಇವಳಿಗೆ ಕೆಲಸ ಕಳಿಸ್ಬೇಕು ಏನು ಕೆಲಸ ಬರೋದಿಲ್ಲ ನಾವು ಇಷ್ಟು ದಿವಸ ನಾವು ಹೇಳಿ ಸಾಕಾಗಿತ್ತು ಸುಮ್ಮನಾಗಿದ್ವಿ ನಿನ್ನ ಮೇಲೆ ಹಿಂಗಿದ್ರೆ ಆಗಲ್ಲ ಕಲಿಸ್ಬೇಕು ಅದಕ್ಕೇ ಅವ್ರ ಅಮ್ಮ ಅಂತ ತಾಯಿ ಆದಳು ಒಳ್ಳೆ ಬುದ್ಧಿ ಹೇಳ್ಕೊಟ್ಟು ಮನೆ ಕೆಲಸ ಎಲ್ಲ ಕಲಿಸಲ್ಲ ಅದಕ್ಕೆ ನಾನಾನ ತಾಯಿಯಾಗಿ ನಾನಿವತ್ತು ಸರಿಯಾಗಿ ಬಿಟ್ಟು ಬುದ್ಧಿ ಕಲಿಸೋಣ ಅಂತ ಹೇಳಿ ನಾನು ಒಳ್ಳೇದೇ ಮಾಡ್ತಾಯಿದ್ದೀನಿ ತಾಯಿ ಏನು ಮಾಡಬೇಕು ಅದನ್ನೇ ಮಾಡ್ತಾಯಿದ್ದೀನಿ ಮನೆ ಕೆಲಸ ಕಲಿಸ್ಬೇಕು ನಾನು ಇವತ್ತಿನಾಗ ಎಲ್ಲಾದರೂ ಮದುವೆ ಮಾಡ್ಕೊಂಡು ಹೋದ್ರೆ ಯಾರಾದ್ರೂ ಏನಂತಾರೆ ಅಂತ ಹೇಳಿ ನಾನು ಅವ್ರ ಅಮ್ಮ ಅಂತಾರನ್ನೇ ಅವ್ರ ಅಮ್ಮ ಅಂತೂ ಕಲಿಸಲ್ಲ ಅದಕ್ಕೆ ನಾನಾನ ಕಲ್ಸೋಣ ಅಂತ ಕಲಿಸ್ತಾ ಇದ್ದೀನಿ ಎಲ್ಲ ಇವಾಗೆಲ್ಲ ಕೆಲಸ ಮಾಡಿಸ್ತೀನಿ ಮನೆ ಕೆಲಸ ಬಿಡಲ್ಲ ನಾನು ಬಿಡತ್ತ ಹೋಗ್ಲಿ ಅವಳ್ತಾಗೆ ಯಾರು ಪರದಾಡ್ತಾರೆ ಅಂತೇಳಿ ಇಷ್ಟು ದಿನ ನನ್ನ ಪಾಡಿಗೆ ನಾನು ಸುಮ್ಮನೆ ಬದುಕು ಮಾಡೋಕಂತಿದ್ದೆ ನನ್ನ ಬದುಕು ನಾನು ಸುಮ್ಮನೆ ಯಾಕೆ ಅವಳ ಹತ್ರ ಅಂತ ಹೇಳಿ ಇನ್ಮೇಲೆ ಅವ್ರ ಅಣ್ಣ ಹಿಂಗಿದ್ರೆ ಆಗಲ್ಲ ನೀನೇ ಕಲಿಸ್ಬೇಕು ನಮ್ಮ ಅಮ್ಮನ ಕತೆ ಕಟ್ಕೊಂಡ್ರೆ ಆಗಲ್ಲ ನಮ್ಮ ಅಮ್ಮ ಕಲಿಸಲ್ಲ ಕೆಲಸನ ಅಂತ ಹೇಳಿ ಅವ್ರ ಅಣ್ಣ ಇರೆಲ್ಲ ಹೇಳವ್ರೆ ಅದಕ್ಕೆ ಪರ್ಕೆ ತಣ್ಣು ನಾಲ್ಕು ಕಾಲಿಗೆ ಬಿಟ್ಟು ಇವಾಗ ಹೇಳ್ದಲ್ಲೇ ಬಂದು ಮುಸ್ರು ತೊಳಿತಾಳೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.